ಈಗ ಫಿಸಿಕಲಿ ಟಾಸ್ಕ್ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಹಂಗನ್ಬಿಟ್ಟು ಫಿಸಿಕಲ್ ಟಾಸ್ಕ್ ಬರುದೇ ಇಲ್ಲ ಅಂತಾನು ಹೇಳೋದಿಲ್ಲ. ಅದನ್ನ ಬಿಟ್ಟು ನನಗ್ ಸೂಕ್ತವಾದ ಒಂದಷ್ಟು ಟಾಸ್ಕ್ಗಳು ಅದನ್ನ ಬಿಟ್ರೆ ಎಲ್ಲಾ ಟಾಸ್ಕ್ ಗಳು ಆಡಿದೀನಿ ಅನ್ನೋದಕ್ಕಿಂತ ಗೆದ್ದಿದ್ದೀನಿ, ಅದೊಂದು ಹೇಳ್ಬಿಡ್ತೀನಿ. ಆಮೇಲೆ ಈಗ ರಜತ ಹೇಳ್ದಂಗೆ ಬರೀ ಟಾಸ್ಕ್ ಆ ಮನೆ ಕೆಲಸ ಅದೇ ಅಲ್ವಲ್ಲ, ಇನ್ನು ಬೇರೆ ಬೇರೆ ಎಲ್ಲ ಇರ್ತದೆ, ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಎಲ್ಲ ಇರ್ತದೆ. ಅದರಲ್ಲಿ ನಾನು 100% ಕೊಡ್ತೀನಿ ಅಂತ ನನಗೊಂದು ನಂಬಿಕೆ ಐತೆ. ಈಗ ಎಲ್ರಿಗೂ ತುಂಬಾ ಕುತೂಹಲ ಐತೆ, ಗಿಲ್ಲಿ ಎಲ್ರು ಬಾಯಲ್ಲೂ ಕೇಳಿದ್ರೆ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಹೆಂಗಿರ್ತದೆ, ಗಿಲ್ಲಿ ಕ್ಯಾಪ್ಟನ್ ಆಗಿದ್ರೆ ಹೆಂಗಿರ್ತದೆ ಅಂತ ತೋರಿಸ್ಬೇಕು ಅಂದ್ರೆ ಯಾರಾದ್ರೂ ನನ್ ಜೋಡಿಯಾಗಿ ಬರ್ಬೇಕು. ಬಂದ್ರೆ ತುಂಬಾ ಖುಷಿ ಆಯ್ತು. ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಗಿಲ್ಲಿ ಕಾವ್ಯ ಬೇಡ, ಅದನ್ನ ಸ್ವಲ್ಪ ಮುರಿಯೋಣ ಅಂತ ಎಷ್ಟೇ ಪ್ರಯತ್ನ ಪಟ್ರು ಮನೆಯವ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಐ ಥಿಂಕ್ ಇಲ್ಲೇ ಆನ್ಸರ್ ಸಿಗುತ್ತೆ. ಎಷ್ಟೋ ಕ್ವೆಶನ್ಸ್ ಗೆ, ಎಷ್ಟೋ ಅನುಮಾನಗಳಿಗೆ ಆನ್ಸರ್ ಸಿಕ್ತು ಅಂತ ಕಾಣುತ್ತೆ. ನಾನು ಇದಕ್ ಮುಂಚೆ ನಾನೇ ಬೇಕು ಅಂತ ಒಂದಿಬ್ರನ್ನ ಸೆಲೆಕ್ಟ್ ಮಾಡಿದಾಗ ಅವರು ಮತ್ತೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಅಗೇನ್ ಐ ಅಪ್ರಿಶಿಯೇಟ್, ಅಂದ್ರೆ ನಿಮ್ಮ ಒಂದು ಡಿಸಿಷನ್ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಗಿಲ್ಲಿ ಯಾಕೆ ನಾನು ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ, ಜಂಟಿ ಆಗಿದ್ದಾಗಿ ನಾನು ಇಲ್ಲಿವರೆಗೂ ಗಿಲ್ಲಿ ಏನು, ಹೇಗೆ, ಎಲ್ಲಿ ತಪ್ಪು ಮಾಡ್ತಾನೆ, ಎಲ್ಲಿ ಸರಿ ಮಾಡ್ಬೋದು, ಪ್ರತಿಯೊಂದು ನನಗೆ ಗೊತ್ತಿದೆ. ಎಲ್ರಿಗೂ ಕ್ಯೂರಿಯಾಸಿಟಿ ಇರೋ ಹಾಗೆ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ ಎಲ್ರಿಗೂ ಇದೆ. ಬಟ್ ನನಗಿಲ್ಲ, ನನಗೆ ಗೊತ್ತು ಅವ್ನು ಹೇಗ್ ನಡ್ಸ್ಕೊಂಡು ಹೋಗ್ತಾನೆ ಅಂತ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವ್ನ ಜೊತೆ ನಾನೇ ಬೆಸ್ಟ್ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಸರದಿಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಆಗಿದ್ದಾರೆ.